ಅಪಾಯವನ್ನ ಲೆಕ್ಕಿಸದೆ ಟ್ರ್ಯಾಕ್ಟರ್ಗಳ ಜಗ್ಗಾಟದ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. ಹಗ್ಗ ಜಗ್ಗಾಟ ಪಂದ್ಯಾವಳಿಯಂತೆಯೇ ಈ ಒಂದು ಟ್ರ್ಯಾಕ್ಟರ್ಗಳ ಆಟ ಆಯೋಜನೆಗೊಂಡಿದೆ. ಜಗ್ಗಾಟ ಪಂದ್ಯಾವಳಿಯನ್ನ ಬೆಳಗಾವಿ ಜಿಲ್ಲೆಯ ಅಥಣಿಯ ಚಮಕೇರಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ. ಇಲ್ಲಿನ ಬೀರಲಿಂಗೇಶ್ವರ ಜಾತ್ರೆಯಲ್ಲಿ ಈ ಸ್ಪರ್ಧೆ ನಡೀತಾ ಇದೆ. ಚಮಕೇರಿ ರೋಡ್ ಮೇಲೆ ಈ ಟ್ರ್ಯಾಕ್ಟರ್ಗಳ ಜಗ್ಗಾಟ ಸ್ಪರ್ಧೆ ನಡೆದಿದೆ. ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಳ್ಳದೆ ಈ ಒಂದು ಸ್ಪರ್ಧೆಯನ್ನ ಆಯೋಜನೆಗೊಳಿಸಲಾಗಿದೆ. ಇನ್ನು ಟ್ರ್ಯಾಕ್ಟರ್ ಪಲ್ಟಿ ಹೊಡಿತಾ ಇದ್ರೂ ಕೂಡ ಲೆಕ್ಕಿಸದೆ ಜಟಾಪಟಿಯನ್ನ ನಡೆಸಲಾಗಿದೆ. ನೋಡಿದ್ರೇನೆ ದೃಶ್ಯಾವಳಿಗಳನ್ನ ಎದೆ ಜಲ್ಲೆ ಎನಿಸುವಂತಹ ಸ್ಪರ್ಧೆ ಇದಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಮನರಂಜನೆ, ಉತ್ಸಾಹ ಎಲ್ಲವೂ ಸರಿ, ಆದರೆ ಯಾವುದೇ ರೀತಿ ಮುಂಜಾಗ್ರತೆ ಇಲ್ಲದೆ ಪ್ರಾಣಕ್ಕೆ ಆಪತ್ತು ತಂದುಕೊಳ್ಳುವಂತಹ ಈ ಕ್ರೀಡೆ ಬೇಕಾ ಅಂತ ಹೇಳಿ ಇದನ್ನ ಆಯೋಜನೆ ಮಾಡಿದವ್ರು ಯಾರು? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ಜವಾಬ್ದಾರಿ ಯಾರು ಅಂತ? ಸ್ಮಿತಾ, ಏನು ಅಪಾಯವನ್ನ ಲೆಕ್ಕಿಸದೆ ಟ್ರ್ಯಾಕ್ಟರ್ ಹಗ್ಗ ಜಗ್ಗಾಟ ಆಟ ಆಯೋಜನೆ ಮಾಡಿರುವಂತಹ ಘಟನೆಯೊಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಮಕೇರಿ ಗ್ರಾಮದಲ್ಲಿ ನಡೆದಿರುವಂತಹದ್ದು ಬೆಳಕಿಗೆ ಬಂದಿರುವಂತಹದ್ದು. ಸ್ಮಿತಾ, ಇಲ್ಲಿ ಪ್ರಮುಖವಾಗಿ ಏನು ಅಥಣಿ ಆಗಿರ್ಬೋದು, ಕಾಗವಾಡ ಆಗಿರ್ಬೋದು, ರಾಯಬಾಗ್ ಆಗಿರ್ಬೋದು, ಈ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಕಬ್ಬು ಬೆಳೆಯನ್ನ ಬೆಳೀತಾರೆ. ಅದೇ ರೀತಿಯಾಗಿ ಇಲ್ಲಿ ಟ್ರ್ಯಾಕ್ಟರ್ಗಳ ಮೂಲಕ ಕಬ್ಬನ್ನ ಸಾಗಾಣಿಕೆ ಮಾಡ್ತಾರೆ. ಇಲ್ಲಿ ಮನರಂಜನೆಗಾಗಿ ಇಲ್ಲಿ ಟ್ರ್ಯಾಕ್ಟರ್ಗಳ ಏನು ಹಗ್ಗ ಜಗ್ಗಾಟ ಆಯೋಜನೆ ಮಾಡಿರುವಂತಹದ್ದು. ಇಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ನೀಡದೆ ಇಲ್ಲಿ ಒಂದು ಹಗ್ಗ ಜಗ್ಗಾಟ ಆಯೋಜನೆ ಮಾಡಿರುವಂತಹದ್ದು. ಅದೇ ರೀತಿಯಾಗಿ ಇಲ್ಲಿ ಪೊಲೀಸರ ಒಂದು ಏನು ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಏನು ಈ ಒಂದು ಜಾತ್ರೆಯಲ್ಲಿ ಪೊಲೀಸರು ಕೂಡ ಪರ್ಮಿಷನ್ ತೆಗೆದುಕೊಳ್ಳದೆ ಈ ಒಂದು ಹಗ್ಗ ಜಗ್ಗಾಟ ಆಯೋಜನೆ ಮಾಡಿರುವಂತಹದ್ದು. ಸ್ಮಿತಾ, ರೈಟ್, ಧನ್ಯವಾದ ಸಂಜಯ್ ಮಾಹಿತಿಗಾಗಿ.